ಅಂತ ಕರಿತೀವಿ. ಮತ್ತು ಸ್ವಲ್ಪ ಗೊಬ್ಬರ ತೆಗಿಬೇಕಂತ ಹೇಳ್ತಾ ಇದ್ರು. ಮರನೇ ಹತ್ಕೊಂಡಿದ್ದೀನಿ. ಹಳೆಯ ದಿನಗಳು ನೆನಪಾಗಬಹುದು. ಅಷ್ಟೇ ಆಗ್ತದ್ಯೋ ಅದ್ ಏನು ಇಬ್ರು ಸೇರ್ಕೊಂಡು ಆಟ ಆಡ್ತೀವಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಬೆಳಿಗಿನ ತಿಂಡಿ ಉದ್ದಿನ ದೋಸೆ ಜೊತೆ ಪಲ್ಯ. ಸೋಡ್ಗೆ ಬರ್ತದಲ್ವಾ ಉದ್ದುದ್ದು, ಅದಕ್ಕೇನ್ ಹೇಳ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ನಮ್ ಕಡೆ ಸೋಡ್ಗೆ ಅಂತ ಕರಿತೀವಿ. ಅದ್ರದ್ದು ಪಲ್ಯ ಮಾಡೋದಕ್ಕೆ ನಾನು ಕಟ್ ಮಾಡ್ತಾ ಇದ್ದೆ. ರಾತ್ರಿ ಎಲ್ಲ ಮಳೆ ಆಗಿತ್ತು, ಹಂಗಾಗಿ ಅಂಗಳ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿತ್ತು. ತೋಟಕ್ಕಂತೂ ನೀರ್ ಹಾಕೋ ಕೆಲ್ಸಾನೇ ಇಲ್ಲ. ಇವಾಗಂತೂ ಪ್ರತಿದಿನ ಮಳೆ ಬರ್ತಾನೆ ಇದೆ ನಮ್ ಕಡೆ. ನಿಮ್ ಕಡೆ ಎಲ್ಲ ಮಳೆನಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಹೊನ್ನಾವರದಲ್ಲಿ, ನಮ್ಮ ಮನೆ ಊರಲ್ಲಿ ಎಲ್ಲಾ ಕಡೆನೂ ಮಳೆ ಬರ್ತಾ ಇದೆ, ಉತ್ತರ ಕನ್ನಡ ಕಡೆ. ಅನುಶ್ರೀ ಮೆಹಂದಿ ಹಾಕೊಂಡಿದ್ಲು ನಮ್ಮ ಅತ್ಗೆ ತಂಗಿ ಮದ್ವೆಗ್ ಹೋಗ್ಬೇಕಂತ. ಪಾಪ ಅನುಶ್ರೀಗೂ ಕೂಡ ಮದ್ವೆಗ್ ಹೋಗೋದಕ್ಕೆ ಆಗಿಲ್ಲ. ಅಮ್ಮ ಮನೆಗ್ ಬಂದ್ಬಿಟ್ಟಿದ್ರು. ಮುಂಚೆನೆ ಅನಿರುದ್ ಮತ್ತೆ ಅನುಶ್ರೀ ಅಕ್ಕ ಮದ್ವೆ ಮುಗಿಸ್ಕೊಂಡ್ ಬಂದಿದ್ರು. ಬೆಳಿಗ್ಗೆನೆ ಕಟ್ಗೆ ಒಲೆ ಎಲ್ಲ ಅಂದ್ರೆ ಹಾಕಿರ್ತಾರಲ್ವಾ, ಬೆಂಕಿ ಹಾಕಿರ್ತಾರಲ್ವಾ, ಹೊಗೆ ಎಲ್ಲ ಬರ್ತಾ ಇರ್ತದೆ. ತಿಂಡಿ ಕೊಟ್ಟಿದೀವಿ. ತಿಂಡಿ ಎಲ್ಲ ಮಾಡ್ಬಿಟ್ಟು ಹಂಗೇನೆ ಮನೆ ಕೆಲ್ಸ ಎಲ್ಲ ನಡೀತಾ ಇತ್ತು. ಗುಡ್ಸೋದು, ನೆಲ ಒರ್ಸೋದು ಎಲ್ಲ ಕೆಲ್ಸ ನಡೀತಾ ಇತ್ತು. ನಮ್ಮ ಅಣ್ಣ ಎಮ್ಮೆನ ಹೊರಗಡೆ ಬಿಟ್ಟಿದ್ದಾರೆ. ಇವತ್ತು ಸ್ವಲ್ಪ ಗೊಬ್ಬರ ತೆಗಿಬೇಕಂತ ಹೇಳ್ಬಿಟ್ಟು ಎಮ್ಮೆನ ಸ್ವಲ್ಪ ಹೊರಗಡೆ ಕಟ್ಟೋದಕ್ಕೆ ಅಂತ ಬಿಟ್ಟಿರುವಂತದ್ದು. ಒಂದು ಉದ್ದ ಬಳ್ಳಿ ಹಾಕ್ಬಿಟ್ಟು ಕಟ್ತೀವಿ, ಹಂಗೇನೆ ಬಿಡೋದಿಲ್ಲ. ನಮ್ಮ ಮನೆಯಲ್ಲಿ ಹಸುಗಳನ್ನ ಕಟ್ಟಿ ಸಾಕುವಂತದ್ದು, ಹೊರಗಡೆ ಎಲ್ಲೂ ಕೂಡ ಬಿಡೋದಿಲ್ಲ. ಈ ಕಡೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಂಗೇನೆ ಕೊಟ್ಕೆನಲ್ಲೇನೆ ಕಟ್ಬಿಟ್ಟಿರ್ತಾರೆ, ಹೊರಗಡೆ ಎಲ್ಲ ಬಿಡೋದಿಲ್ಲ. ಹೊರಗಡೆ ಬಿಡ್ಬೇಕಂತಂದ್ರೆ ಈ ತರ ಒಂದು ಉದ್ದ ಬಳ್ಳಿ ಹಾಕ್ಬಿಟ್ಟು ಮರಕ್ಕೆ ಕಟ್ಟಿಡ್ತಾರೆ. ಅಂದ್ರೆ ಸ್ವಲ್ಪ ಓಡಾಡುವ ಹಾಗೆ ಇಡ್ತಾರೆ ಈ ತರ. ಆಯ್ತಾ, ಈಗ ಒಂದ್ಸಲ ಕೈ ಬಿಡ್ಲಾ ಕೂರ್ಸ್ಕೊಂಡು ವೆರಿ ಬ್ಯೂಟಿಫುಲ್. ಅಮ್ಮ ಚಿಟ್ಟೆ ನೋಡು, ನನ್ನ ಕೈ ಮೇಲೆ ಕೂರ್ತದೆ, ಹಾರೋಗುದಿಲ್ಲ. ಬಿಲ್ಲು ಹೇಳು. ಓಹ್ ನೋ. ಎದ್ನಲ್ಲೇ ಕೆಳಗಿಳಿಯೋ. ನಾನೆಲ್ಲ ಬರ್ಸ್ತೇನೆ. ಇಳಿ. ಓಹ್ ನೋ. ಇಳಿ. ಅನಿರುದ್ಧ್ ಇಲ್ಲಿ ಗೇರಣ್ಣ ಹೆಕ್ಕೊಂಡ್ ಬಂದು ತೋರಿಸ್ತಾ ಇದ್ದಾನೆ. ಕೊಯ್ಕೊಂಡ್ ಬಂದಿದ್ದಂತೆ ವಿಡಿಯೋ ಮಾಡೋದಕ್ಕೆ ಅಂತ. ಮುಂಚೆ ಎಲ್ಲ ತುಂಬಾ ಮರ ಇತ್ತು, ಗೇರ್ ಬೀಜ ತುಂಬಾ ಸಿಗ್ತಾ ಇತ್ತು. ಇವಾಗ ಸ್ವಲ್ಪ ಕಡಿಮೆನೆ, ಸ್ವಲ್ಪ ಅಲ್ಲ ಕಡಿಮೆನೆ ಆಗಿದೆ. 1-2 kg ಸಿಕ್ಕಿದ್ರೆ ಹೆಚ್ಚು ಅಂತ ಹೇಳ್ತಾ ಇದ್ರು ಅಮ್ಮ ಗೇರ್ ಬೀಜ. ಇನ್ನ ಅಣ್ಣ ಹೊರಗಡೆ ಹೋಗ್ತೀನಿ, ನಂತರ ಬಂದು ಗೊಬ್ಬರ ತೆಗಿತೀನಿ ಅಂತ ಹೊರಗಡೆ ಹೊರಟ್ರು. ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು, ಹಂಗಾಗಿ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡ್ತಾ ಇದ್ವಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ, ಹಂಗೇನೆ ಕುಡಿಯೋದಕ್ಕೆ ರಾಗಿ ಗಂಜಿ, ಅನ್ನ. ಇನ್ನ ಕುಂಬಳಕಾಯಿ ಸಾರು. ಕುಂಬಳಕಾಯಿ ಬಂದು ಪಕ್ಕದ ಮನೆಯವರು ಕೊಟ್ಟಿದ್ದು. ಅವ್ರ ಮನೆಯಲ್ಲಿ ತುಂಬಾ ಆಗಿತ್ತಂತೆ. ಅನಿರುದ್ಧನ್ ಹತ್ರ ಒಂದು ಬೇವಿನ ಎಲೆ ತಗೊಂಡ್ ಬಾ ಅಂತಂದ್ರೆ ಅವ್ನ್ ಮರನೇ ಹತ್ಕೊಂಡಿದ್ದಾನೆ. ಇದ್ ಬಂದು ಚಿಕ್ಕ ಗಿಡ ಆಯ್ತಾ, ಇವ್ನ್ ಹತ್ಕೊಂಡು ಕುಯ್ತಾ ಇದ್ದ. ಸಾರಿಗೆಲ್ಲ ಒಗ್ಗರಣೆ ಹಾಕೋದಕ್ ಬೇಕು ಅಂತ ತರೋದಕ್ ಕಳ್ಸಿದ್ವಿ. ಇಲ್ಲೇ ನಮ್ ಮನೆ ಮೇಲ್ಗಡೆ, ಜಾಸ್ತಿ ಏನ್ ದೂರ ಇಲ್ಲ. ಕುಂಬಳಕಾಯಿ ಎಲ್ಲ ಕಟ್ ಮಾಡ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕಿದ್ದೆ. ಬದ್ನೆಕಾಯಿ, ಕುಂಬಳಕಾಯಿ ಎಲ್ಲಾನು ಮಿಕ್ಸ್ ತರಕಾರಿ ಸಾರ್ ಮಾಡೋಣ ಅಂತ ಇವತ್ತು. ಅಕ್ಕ ಇಲ್ಲಿ ಸಾಮಗ್ರಿ ಎಲ್ಲ ಹುರ್ಕೊಳ್ತಾ ಇದ್ರು, ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತಾ ಇದ್ದೆ. ತೆಂಗಿನಕಾಯಿ ಎಲ್ಲ ತುರ್ದ್ ಕೊಡ್ತಾ ಇದ್ದೆ. ಹಂಗೆ ಸ್ವಲ್ಪ ನೀರೆಲ್ಲ ಬೇಕಿತ್ತು, ನೀರ್ ತರೋದಕ್ಕೆ ಅಂತ ಬಾವಿಗೆ ಹೋಗಿದ್ವಿ. ಇವತ್ತು ಕರೆಂಟೇ ಬಂದಿಲ್ಲ. ರಾತ್ರಿ ಹೋಗಿದ್ ಕರೆಂಟು ಬಂದೇ ಇಲ್ಲ. ಅಮ್ಮ ನಂತರ ನಾನು ಕಲ್ಲಲ್ಲಿ ಅರಿತೀನಿ, ಇನ್ನೇನ್ ಮಾಡೋದು ಅಂತ ಹೇಳಿದ್ರು. ಮತ್ತೆ ಕಾಯ್ತಾ ಇದ್ರೆ ಕರೆಂಟ್ ಬರೋ ಹಾಗೆ ಕಾಣೋದೇ ಇಲ್ಲ ಇಲ್ಲಿ. ಗಾಳಿ ಮಳೆಗೆ ಹೋಗ್ಬಿಡ್ತಿದೆ. ಕರೆಂಟ್ ರಿಪೇರಿ ಮಾಡೋರಾದ್ರೂನು ಎಷ್ಟಂತ ರಿಪೇರಿ ಮಾಡ್ತಾರಲ್ವಾ. ಮರ ಗಿಡ ಎಲ್ಲ ಜಾಸ್ತಿ ಇರೋದ್ರಿಂದ ಲೈನ್ ಮೇಲೆಲ್ಲ ಬೀಳ್ತಿದೆ ಈ ತರ. ಅನ್ನ ಕೂಡ ಬೆಂದಿತ್ತು. ಅಕ್ಕ ಅನ್ನ ತಿಳಿ ಬಸಿತಾ ಇದ್ರು. ನಮ್ಮ ಮನೆಯಲ್ಲಿ ತಿಳಿ ಬಸ್ದ್ ಬಿಟ್ಟೇನೆ ಊಟ ಮಾಡುವಂತದ್ದು. ಕುಕ್ಕರ್ ಅಲ್ಲಿ ತರಕಾರಿ ಎಲ್ಲ ಹಾಕಿದ್ವಿ ಬೇಯೋದಕ್ಕೆ. ಅಮ್ಮ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಟ್ರು. ನಾವ್ ರುಬ್ತೀವಿ ಅಂತಂದ್ರುನು ಕೇಳಲಿಲ್ಲ. ನಾವ್ ನೀರೆಲ್ಲ ತರೋದಕ್ ಹೋಗಿದ್ವಿ. ಈ ತರ ರುಬ್ಬೋ ಕಲ್ಲು ಹಳ್ಳಿಗಳಲ್ಲಿ ಇವಾಗ್ಲೂ ಕೂಡ ಇದೆ, ಆದ್ರೆ ಸಿಟಿಗಳಲ್ಲಿ ಎಲ್ಲಾರ ಮನೆಯಲ್ಲೂ ಇಲ್ಲ. ಈ ತರ ರುಬ್ಬಿದ್ದೆಲ್ಲ ನಿಮ್ಗೆ ಮುಂಚೆ ಹಳೆಯ ದಿನಗಳು ನೆನಪಾಗಬಹುದು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ರೆ. ನಾನು ಕೂಡ ಮುಂಚೆ ಎಲ್ಲ ಕಲ್ಲಲ್ಲಿ ಅರಿತಾ ಇದ್ದೆ, ಇಲ್ಲ ಅಂತಲ್ಲ. ಇವಾಗ ಅಭ್ಯಾಸ ತಪ್ಪೋಗಿದೆ, ನನ್ನ ಹತ್ರ ಆಗೋದಿಲ್ಲ. ನಮ್ಮನೆ ಅರಿಯೋ ಕಲ್ಲು ತುಂಬಾ ದೊಡ್ಡದು, ಹಂಗಾಗಿ ಅಮ್ಮನೆ ಅರಿದ್ರು ನಂತರ. ಇಲ್ಲಿ ಅನ್ನ ಕೂಡ ರೆಡಿ ಆಯ್ತು, ತರಕಾರಿ ಕೂಡ ಬೆಂದಿತ್ತು. ಅಮ್ಮ ಮಸಾಲೆ ಎಲ್ಲ ರುಬ್ಕೊಟ್ರು. ಹಂಗೇನೆ ಸಾರು ಕೂಡ ರೆಡಿ ಮಾಡಿದ್ವಿ. ಕಲ್ಲಲ್ಲಿ ರುಬ್ಬಿ ಮಸಾಲೆ ಮಾಡಿದ್ರೆ ಏನೋ ಒಂಥರ ಟೇಸ್ಟ್. ಸಾರು ಇವತ್ತು ತುಂಬಾ ಟೇಸ್ಟಿ ಆಗಿ ಬಂದಿತ್ತು. ಅಕ್ಕ
ಇಲ್ಲಿ ಸಾರೆಲ್ಲ ಕುದಿಸಿದ್ರು. ನಂತರ ಕೊನೆಯಲ್ಲಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡ್ವಿ ಸಾರಿಗೆ. ನಾನೇ ಹಾಕಿದ್ದೆ ಒಗ್ಗರಣೆನ. ಅಕ್ಕ ಅಷ್ಟ್ರಲ್ಲಿ ಹಲಸಿನ ಹಣ್ಣು ಕಟ್ ಮಾಡೋದಕ್ ಹೋಗಿದ್ರು. ಸಾರಿಗೆಲ್ಲ ಒಗ್ಗರಣೆ ಹಾಕಿ ಕುದಿಸಿ ನಾನ್ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡ್ಬಿಟ್ಟು ನಂತರ ನಾನು ಕೂಡ ಹೋಗಿ ಜಾಯಿನ್ ಆದೆ ಹಲಸಿನ ಹಣ್ಣು ತಿನ್ನೋದಕ್ಕೆ. ಒಂದ್ ಹಲಸಿನಕಾಯಿನ ಅಕ್ಕ ಬಂದ್ ದಿನಾನೇ ಮರದಿಂದ ತೆಗ್ದು ಹಣ್ಣಿಗೆ ಹಾಕಿಟ್ಟಿದ್ರಂತೆ. ಹಣ್ಣಾಗಿತ್ತು ಇದು. ತುಂಬಾ ಮರ ಇದೆ ನಮ್ಮ ಮನೆಯಲ್ಲಿ. ಆದ್ರೆ ಕೆಲವೊಂದು ಮರದ್ದು ತಿನ್ನೋದಕ್ ಬರೋದಿಲ್ಲ, ಅದೇನೋ ಗೊತ್ತಿಲ್ಲ. ಫುಲ್ ಒಳಗಡೆ ಎಲ್ಲ ಕಪ್ಪಗಾಗ್ಬಿಡ್ತಿದೆ, ದೃಷ್ಟಿ ಆಗ್ತಿದ್ಯೋ ಅದ್ ಏನೋ ಗೊತ್ತಿಲ್ಲ. ಕೆಲವೊಂದ್ ಮರದ್ದು ತಿನ್ನೋದಕ್ ಬರೋದಿಲ್ಲ. ಇನ್ನ ಒಂದ್ ಮರದ್ದು ಒಂದ್ 2-3 ಹಲಸಿನಕಾಯಿ ಬಿಟ್ಟಿತ್ತು ಅಷ್ಟೇನೆ. ಅದ್ರಲ್ಲಿ ಅಕ್ಕ ಒಂದ್ ಕೆಳಗಡೆ ಇತ್ತು ಅಂತ ತೆಗ್ದು ಹಣ್ಣಿಗೆ ಹಾಕಿದ್ರು, ಹಣ್ಣಾಗಿತ್ತು. ನಮ್ಮ ಮಕ್ಕಳೆಲ್ಲ ಹಲಸಿನ ಹಣ್ಣು ತಿನ್ನೋದಕ್ ಕುಂತಿದ್ದಾರೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಅನುಶ್ರೀಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಹಲಸಿನ ಹಣ್ಣು ಅಂತಂದ್ರೆ. ಹಾಗೆ ನಾನು ತಿಂದೆ. ನಮ್ಮ ಮನೆಯವ್ರಿಗೆ ಅಷ್ಟಕ್ಕಷ್ಟೇನೆ, ಅವ್ರೇನ್ ಜಾಸ್ತಿ ಇಷ್ಟ ಪಡೋದಿಲ್ಲ. 1-2 ಪೀಸ್ ತಿಂದ್ರೆ ಹೆಚ್ಚು ಅಷ್ಟೇನೆ. ಹಂಗೆ ಕೊನೆಗೆ ಅಮ್ಮ ಕೂಡ ಬಂದ್ರು ಹಲಸಿನ ಹಣ್ಣು ತಿನ್ನೋದಕ್ಕೆ. ಹಳ್ಳಿ ಜೀವನ ಏನೋ ಒಂಥರ ಚಂದ. ಅಂದ್ರೆ ಈ ತರ ಹಲಸಿನ ಹಣ್ಣು, ಮಾವಿನ ಹಣ್ಣೆಲ್ಲ ದುಡ್ಡು ಕೊಟ್ಟು ತರೋ ಕೆಲ್ಸ ಇಲ್ಲ. ಅಮ್ಮ ಮನೆಯಲ್ಲಿ ಮಾವಿನ ಮರ ಕಡಿಮೆ, ಆದ್ರೆ ನಮ್ ಪಕ್ಕದ ಮನೆ ಅತ್ತಿಗೆ ಮನೆಯವರೆಲ್ಲ ಕೊಡ್ತಾರೆ. ಪಕ್ಕದ ಮನೆ ಅತ್ತಿಗೆ ಮನೆಯಲ್ಲೆಲ್ಲಾನು ಮಾವಿನ ಮರ ಇದೆ, ಅವರೆಲ್ಲ ಕೊಡ್ತಾರೆ ಮಾವಿನ ಹಣ್ಣು ಆದಾಗ. ಇಲ್ಲಿ ಏನಂತಂದ್ರೆ ಹಣ್ಣುಗಳೆಲ್ಲ ಕೊಟ್ಕೊಂಡ್ ತಿಂತಾರೆ. ಯಾರ್ದಾದ್ರೂ ಮನೆಯಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣೆಲ್ಲ ಜಾಸ್ತಿ ಇದ್ದಾಗ ಕೊಡ್ತಾರೆ. ನಾನು ಅಕ್ಕ ಇಬ್ರುನು ತೋಟಕ್ ಬಂದಿದ್ವಿ. ಇಲ್ಲೇನೆ ಸ್ವಲ್ಪ ಈ ಹಾಳಿ ಎಲ್ಲ ತಗೊಂಡ್ ಹೋಗುವ ಅಂತ ಹೇಳಿ. ಅಕ್ಕ ಹಾಳಿ ಎಲ್ಲ ಕಡಿತಾ ಇದ್ರು. ನಾನ್ ಅಕ್ಕನ್ ಜೊತೆನೆ ಹಂಗೆ ಓಡಾಡ್ತಾ ಇದ್ದೆ. ಕೆಲವೊಂದು ಅಡಕೆ ಎಲ್ಲ ಬಿದ್ದಿತ್ತು, ಅದನ್ನೆಲ್ಲ ಎತ್ಕೊಳ್ತಾ ಇದ್ದೆ ಅಷ್ಟೇನೆ. ಮಕ್ಳಿಬ್ರುನು ಮಾತಾಡ್ಕೊಂಡು ನಮ್ ಜೊತೆನೆ ಬಂದಿದ್ರು. ನಮ್ ಕಾರನ್ನ ಇಲ್ಲೇ ರೋಡಲ್ಲಿ ಇಟ್ಟಿದ್ವಿ. ಅವಳನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಅನು ಹಾಯ್ ಮಾಡು. ಏನು ಹಾಯ್ ಮಾಡೆ. ಇದು ಹಾಕು, ಈ ಮಿಷನ್ ಚಾಲು ಮಾಡೋದು ಮಾಡಿ ನೋಡಿ. ಇದು ಅಷ್ಟೇ ಅಮ್ಮ, ಸಿಂಪಲ್ಲು. ಅದು ಮೆಟ್ಟಬೇಡ. ಹೌದು, ಆ ಸ್ವಿಚ್ ಅದೇ ನೋಡು ಬಿಳಿದು, ಅದು ಹತ್ರ ಎಲ್ಲಿ ಚಾಲು ಆಯ್ತದೆ ಕರೆಂಟು. ಇದು ಮಿಷನ್ ಚಾಲು ಮಾಡು. ಈ ಅಡಕೆ ಮರಕ್ಕೆ ಒಂದ್ ಏಣಿ ಹಾಕಿದ್ದಾರಲ್ವಾ, ಇದು ಎಲೆ ಕೊಯ್ಯೋದಕ್ಕೆ ಹಾಕಿರುವಂತದ್ದು. ಇನ್ನ ತುಂಬಾ ದೊಡ್ಡ ಏಣಿ ಬರ್ತದೆ, ಅರ್ಧ ಹಾಕಿಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ. ಇನ್ನ ನಾವೆಲ್ಲರೂ ಊಟಕ್ಕೆ ಹೋಗಿದ್ವಿ. ಮಧ್ಯಾಹ್ನ ಸುಮಾರು 1:30-2 ಗಂಟೆ ಆಗ್ಬಿಟ್ಟಿತ್ತು. ಇವತ್ತಿನ ಊಟಕ್ಕೆ ಉಪ್ಪಿನಕಾಯಿ, ಬೆಂಡೆಕಾಯಿ ಪಲ್ಯ, ಹಂಗೇನೆ ಕುಂಬಳಕಾಯಿ ಸಾರು, ಅನ್ನ, ಇನ್ನ ಮೊಸರಿತ್ತು ಊಟಕ್ಕೆ. ಮನೆಯಲ್ಲೇ ಮಾಡಿದ್ ಮೊಸರು, ಹಸುವಿನ ಹಾಲನ್ನ ನೆರವು ಹಾಕ್ಬಿಟ್ಟು ಮಾಡಿದಂತಹ ಮೊಸರು. ಈ ಅಂಗಡಿ ಮೊಸರುಗಿಂತಲೂ ಮನೆಯಲ್ಲೇ ಈ ತರ ಮೊಸರು ಮಾಡ್ತಾರಲ್ವಾ, ತುಂಬಾ ಟೇಸ್ಟಿ ಆಗಿರ್ತದೆ. ನಮ್ಮ ಅಕ್ಕ ತಂಗಿದು ಸಂಜೆ ಕಡೆ ಕೆಲ್ಸ ಸ್ಟಾರ್ಟ್ ಆಯ್ತು. ಸಂಜೆ ಕೆಲ್ಸ ಏನಂತಂದ್ರೆ ನಮ್ದು ಊಟ ಮುಗ್ದಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ತೋಟಕ್ಕೆ ಹೋಗ್ಬಿಡ್ತಾ ಇದ್ವಿ ಇದ್ದಷ್ಟು ದಿನಾನು. ಏನಕ್ಕೆ ಅಂತಂದ್ರೆ ಸ್ವಲ್ಪ ಹಸಿ ಹುಲ್ಲೆಲ್ಲ ತೆಗಿವ ಅಂತ. ಮಕ್ಳಿಬ್ರುನು ಇಲ್ಲಿ ಪೇರ್ಲಕಾಯಿಯನ್ನ ಕೊಯ್ಕೊಂಡ್ ಬಂದಿದ್ರು. ಹಣ್ಣಾಗಿಲ್ಲ ಇದು, ನಮ್ಮನೆ ತೋಟದಲ್ಲೇನೆ ಆಗಿರುವಂತದ್ದು. ಇದನ್ನ ಕಟ್ ಮಾಡ್ಕೊಡು ಆಂಟಿ ಅಂತ ಹೇಳಿದ್ರು. ಇಬ್ರಿಗೂನು ಕಟ್ ಮಾಡ್ಬಿಟ್ಟು ಕೊಟ್ಟೆ. ನಾವು ಮಾಡಿರೋ ಟ್ರೀ ಹೌಸ್. ನೀ ಎಂತ ಮಾಡಿದೀನಿ ಅಂದಾಗೆ ನಾ ಇದು ಕುಳ್ಳುಕ್ಕೆ, ಇದು ಮತ್ತೊಂದು. ತಂಗಿಬ್ರುನು ಇಲ್ಲಿ ಕಳೆ ತೆಗಿತಾ ಇದ್ವಿ. ಅನಿರುದ್ ಮತ್ತೆ ಅನುಶ್ರೀ ಆಟ ಆಡ್ತಾ ಇದ್ರು. ನಮ್ಮನೆ ನಾಯಿ ನೋಡಿ ಹಸಿ ಹುಲ್ಲಲ್ಲೇ ಆಟ ಆಡ್ತಾ ಇದೆ. ಅದ್ಕೇನೋ ಗೊತ್ತಿಲ್ಲ, ಇಷ್ಟ ಏನೋ ಹಸಿ ಹುಲ್ಲಲ್ಲೆಲ್ಲ ಬಿದ್ಕೊಂಡು ಆಟ ಆಡ್ತಾ ಇರ್ತದೆ ನಾವು ತೋಟಕ್ ಬಂದಾಗೆಲ್ಲಾನು. ಮಕ್ಳಿಬ್ರುನು ಮನೆ ಕಟ್ಕೊಳ್ತೀವಿ ಅಂತ ಒಂದ್ ಗಿಡ ಎಲ್ಲಾನು ತಂದು ಕಟ್ ಮಾಡ್ಬಿಟ್ಟು ಆ ಮನೆ ಕಟ್ಕೊಳ್ಳೋ ತರ ಆಟ ಆಡ್ತಾ ಇದ್ರು. ಇವತ್ತು ಸ್ವಲ್ಪನೇ ಹಸಿ ಹುಲ್ಲನ್ನ ಕುಯ್ದಿರುವಂತದ್ದು, ಕಳೆ ತೆಗ್ದಿರುವಂತದ್ದು. ಏನಕ್ಕೆ ಅಂತಂದ್ರೆ ತುಂಬಾ ಸೊಳ್ಳೆ ಆಗಿತ್ತು ಇವತ್ತಿನ ದಿನ. ನಿನ್ನೆ ರಾತ್ರಿ ತುಂಬಾ ಜೋರ್ ಮಳೆ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ, ಸೊಳ್ಳೆ ಅಂತೂ ತೋಟದಲ್ಲಿ ನಿಂತ್ಕೊಳ್ಳೋದಕ್ ಕೊಡ್ತಾನೆ ಇರ್ಲಿಲ್ಲ. ಹಂಗಾಗಿ ನಿನ್ನೆ 2 ಹೊರೆಯಷ್ಟು ನಾವು ಹಸಿ ಹುಲ್ಲನ್ನ ತೆಗ್ದಿದ್ವಿ. 2 ಬಾರಿ ಎತ್ಕೊಂಡು ಹೋಗಿದ್ದಾಗಿತ್ತು. ಇವತ್ತು ಒಂದೇ ಹೊರೆಯಷ್ಟು ಹಸಿ ಹುಲ್ಲನ್ನ ಕುಯ್ಕೊಂಡು ಬಂದ್ವಿ. ನನ್ ಕೈನಲ್ಲಿ ಅಡಕೆ ಇತ್ತು. ಮನೆಗ್ ಬಂದಿದ್ದೆ, ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಕುಂತ್ವಿ. ಹಂಗೇನೆ ಇಲ್ಲಿ
ತೆಂಗಿನಕಾಯಿನ ಒಡ್ದ್ ಹಾಕಿದ್ರು ಎಣ್ಣೆ ಮಾಡ್ಸೋದಕ್ಕೆ ಅಂತ. ಇದು ಗರಟೆ ಎಲ್ಲ ಬಿಡಿಸ್ಬೇಕಿತ್ತು. ಗರಟೆ ಎಲ್ಲಾನು ಬಿಡಿಸ್ತಾ ಇದ್ವಿ ಎಲ್ಲರೂ ಸೇರ್ಕೊಂಡು. ಅಕ್ಕ, ನಾನು, ಅನುಶ್ರೀ, ಇನ್ನ ಅನಿರುದ್ಧ್, ಅಮ್ಮ ಇಷ್ಟು ಜನ ಸೇರ್ಕೊಂಡು. ಹಂಗೇನೆ ಗರಟೆ ಬೇರೆ ಚೀಲ, ಇನ್ನ ಈ ಕಾಯಿ ಬೇರೆ ಚೀಲ ಮಾಡಿದ್ವಿ. ಇದನ್ನ ಕಟ್ ಮಾಡ್ಬಿಟ್ಟು ನಂತರ ಎಣ್ಣೆ ಮಾಡಿಸ್ಕೊಂಡ್ ಬರ್ತಾರೆ. ಇನ್ನ ಸ್ವಲ್ಪ ಒಣಗ್ಬೇಕದು, ಆದ್ರೆ ಗರಟೆ ಬಿಟ್ಟಿತ್ತು ತೆಂಗಿನಕಾಯಿಗೆ. ಸುಮಾರು ತೆಂಗಿನಕಾಯಿ ಒಡೆದ್ ಹಾಕಿದ್ರಂತೆ. ನಂದು ಅಕ್ಕಂದು ಏನೋ ಡಿಸ್ಕಷನ್ ನಡೀತಾ ಇತ್ತು ತುಂಬಾ ಸೀರಿಯಸ್ ಆಗಿ. ಹಾಗೆ ನಾನು ನೀರೆಲ್ಲ ತುಂಬಿಕೊಡ್ತಾ ಇದ್ದೆ. ಅಕ್ಕ ಬಟ್ಟೆನ ಸೆಳ್ದ್ ಕೊಟ್ರು. ನಂತರ ನಾನು ಬಟ್ಟೆ ಎಲ್ಲಾನು ಜಾಲ್ಸಿ ತಂದು ಒಣಸ್ದೆ. ಹೀಗೆ ಒಬ್ಬೊಬ್ರು ಒಂದೊಂದ್ ಕೆಲ್ಸ ಮಾಡ್ತಾ ಇದ್ವಿ ಅಮ್ಮನ್ ಮನೆಯಲ್ಲಿ ಇದ್ದಷ್ಟು ದಿನಾನು. ಇನ್ನ ಅಮ್ಮ ಇಲ್ಲಿ ದೋಸೆ ಹಿಟ್ಟಿಗೆ ರುಬ್ಕೊಳ್ತಾ ಇದ್ರು. ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಬರ್ತಾ ಇದ್ದೆ. ಅಷ್ಟ್ರಲ್ಲಿ ಅಮ್ಮ ಮಿಕ್ಸಿನಲ್ಲಿ ದೋಸೆ ಹಿಟ್ಟಿಗೆ ರುಬ್ತಾ ಇದ್ರು. ಬೆಳಿಗ್ಗೆಯಿಂದ ಕರೆಂಟ್ ಇರ್ಲಿಲ್ಲ. 5-6 ಗಂಟೆ ಸುಮಾರು ಕರೆಂಟ್ ಬಂದಿತ್ತು. ನಂತರ ಮತ್ತೆ ರಾತ್ರಿ 8 ಗಂಟೆ 9 ಗಂಟೆ ಸುಮಾರು ಮಳೆ ಬಂದು ಕರೆಂಟ್ ಹೋಗೇ ಬಿಡ್ತು. ಪ್ರತಿದಿನ ಇದೇ ತರ ಆಗ್ತಾ ಇತ್ತು ನಾವ್ ಅಮ್ಮನ್ ಮನೆಯಲ್ಲಿ ಇದ್ದಷ್ಟು ದಿನಾನು. ಬೆಳಿಗ್ಗೆ ಹಲಸಿನ ಹಣ್ಣು ಕಟ್ ಮಾಡಿದ್ದು ಸ್ವಲ್ಪ ಇತ್ತು. ಹಂಗಾಗಿ ಅಕ್ಕ ಅದನ್ನೆಲ್ಲ ಬಿಡ್ಸ್ಕೊಡ್ತಾ ಇದ್ರು ಎಲ್ಲರಿಗೂನು. ನನ್ಗೂ ಕೊಡ್ತಾ ಇದ್ರು. ಬೇಡ ಅಂತಂದ್ರುನು ಕೇಳಲಿಲ್ಲ. ನಾನು ಇಲ್ಲೇ ಕುತ್ಕೊಂಡು ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ. ಅಣ್ಣ ಎಲ್ಲೋ ಹೊರಗಡೆ ಹೋಗಿದ್ರು. ಇನ್ನ ಕರುಗೆ ನಮ್ಮ ಅನಿರುದ್ಧ್ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಪ್ರತಿದಿನ ಇದು ಅನಿರುದ್ಧಂದೇ ಡ್ಯೂಟಿ ಆಗಿತ್ತು. ಕರುನ ಕೊಟ್ಟಿಗೆಯಿಂದ ತರೋದು, ಒಳಗಡೆ ಕಟ್ಟೋದು ಎಲ್ಲಾನು. ನಾಯಿ ಮತ್ತೆ ಬೆಕ್ಕು ಇಬ್ರುನು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಈ ನಾಯಿ ಬೆಕ್ಕಿನ ಜೊತೆ ಮಾತ್ರ ಅಲ್ಲ, ಈ ಹಸುನ್ ಕರುನ್ ಜೊತೆನೂ ಆಟ ಆಡ್ತಾ ಇರ್ತದೆ. ಈಗ ಆಟ ಆಡ್ತಾವ್ರೆ ಅಲ್ಲಿ. ವಿದ್ಯಾಂಟಿ, ನಾಯಿ ಬೆಕ್ಕನ್ ಜೊತೆಗೆ ಆಟ ಆಡ್ತಿ, ಕರುನ್ ಜೊತೆಗೆ ಆಡಕ್ ಬಂದದೆ. ಮಾತಾಡಿಸ್ತು ಒಂದ್ ರೌಂಡ್ ಹೋಗ್ ಬರ್ತದೆ ನಿಮ್ಗೆ ಎಲ್ಲ. ಸಾಕು ಮಗ, ಬಾ ಬಾ ಬಾ, ಸಾಕು ಬಾ. ಫ್ರಿಜ್ ಎಲ್ಲ ನೋಡುದ್ ಬೇಡ, ಸಾಕು ಬಾ. ಹುಡುಗನ ಕೈಯನ್ನು ತಪ್ಸ್ಕೊಯ್ತದೆ. ಇನ್ನ ಇಲ್ಲಿ ಅಮ್ಮ ಮಜ್ಜಿಗೆ ಕಡಿಯೋ ಮಷೀನ್ ಅನ್ನ ಹೊರಗಡೆ ತಂದಿದ್ರು. ಈ ಮಷೀನ್ 13ರಿಂದ 14 ವರ್ಷ ಆಯ್ತು ಅಂತ ಹೇಳ್ತಾ ಇದ್ರು. ನಮ್ ತಂದೆಯವ್ರು ತಂದಿದ್ದು. ಆವಾಗ ವಸ್ತುಗಳನ್ನ ನೋಡಿದಾಗ ಎಲ್ಲಾನು ಅಂದ್ರೆ ಇರ್ಬೇಕಿತ್ತಲ್ವಾ ಇವಾಗ ಅಂತ ತುಂಬಾ ನೆನಪಾಗ್ತದೆ. ಏನಾದ್ರೂ ಒಂದ್ ಕಷ್ಟದ ಸಮಯದಲ್ಲಾಗ್ಲಿ ತುಂಬಾ ನೆನಪಾಗ್ತಾರೆ ಸ್ನೇಹಿತರೆ. ಎಷ್ಟೊಂದು ವಿಚಾರನ ಹಂಚ್ಕೊಳ್ಳೋದಕ್ ಆಗೋದಿಲ್ಲ. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.